ಭಾವ ಸಮಾಗಮ 2025 ಮತ್ತು ಪ್ರಥಮ ವರ್ಷದ MD ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರುವಂತಹ ಈ ವಿಶೇಷ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಭಾಗವಹಿಸಿರುವಂತಹ ಸಮಾಜಶಾಸ್ತ್ರ ಅಧ್ಯಯನ ವಿಭಾಗದ ಅಧ್ಯಕ್ಷರೂ ಆದ ಮತ್ತು ನಮ್ಮ ಹಿರಿಯ ಅಣ್ಣನ ಸ್ಥಾನವನ್ನು ತುಂಬಿರುವಂತಹ ಪ್ರೊಫೆಸರ್ ಚಂದ್ರಶೇಖರ್ ಅವರೇ, ಮತ್ತು ಈಗಾಗಲೇ ತಮ್ಮ ಭಾವನೆಯ ನೆಲೆಯಲ್ಲಿ ನಮ್ಮನ್ನೆಲ್ಲ ನಗೆಯಲ್ಲಿ ತೇಲಾಡಿಸಿ ಸಾಕಷ್ಟು ಮನಮುಟ್ಟುವ ಹಾಗೆ ಮಾತಾಡಿರುವಂತಹ ನಮ್ಮ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಪ್ರೊಫೆಸರ್ SS ಪಾಟೀಲ್ ಅವರೇ, ಮತ್ತು ಈಗಾಗಲೇ ಬಹಳ ಔಚಿತ್ಯಪೂರ್ಣವಾಗಿ ಪ್ರೊಫೆಸರ್ ಪಾಟೀಲ್ರ ಹೇಳಿರುವಂತಹ ಅಂಶಗಳನ್ನು ಕೂಡ ಮತ್ತು ಪ್ರೊಫೆಸರ್ ಚಂದ್ರಶೇಖರ್ ಅವರು ಹೇಳಿರುವಂತಹ ಅಂಶಗಳನ್ನು ಹೆಕ್ಕಿ ತೆಗೆದು ಅವರ ಒಂದು ವಿಶೇಷವಾದ ಶೈಲಿಯಲ್ಲಿ ಅವೆಲ್ಲವುಗಳನ್ನು ಮಿಶ್ರಣ ಮಾಡಿ ಮನಮುಟ್ಟುವ ಹಾಗೆ ತಮಗೆ ಉಣಬಡಿಸಿರುವಂತಹ ಮಾಹಿತಿ ನೀಡಿದಂತಹ ನನ್ನ ಆತ್ಮೀಯ ಕೊಲಿಗಾದಂತಹ ಪ್ರೊಫೆಸರ್ ಗೀತಾ ಅವರೇ, ಮತ್ತು ಇನ್ನುಳಿದ ಎಲ್ಲ ಶಿಕ್ಷಕ ವೃಂದದವರೇ ಮತ್ತು ಬೋಧಕೇತರ ವೃಂದದವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳೇ ಮತ್ತು ಸಂಶೋಧಕರೇ. ಸಾಮಾನ್ಯವಾಗಿ ನನಗೆ ವಿಭಾಗದಲ್ಲಿ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ಳೋದು ಅಂದರೆ ಸ್ವಲ್ಪ ಕಷ್ಟನೇ. ಹೊರಗಡೆ ಹೋದಾಗ ನನ್ನ ಕೆಲಸ ಬಹಳ ಸರಳವಾಗಿರುತ್ತೆ. ಸಾಮಾನ್ಯವಾಗಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಹೋಗಿರ್ತೇನೆ ಅಥವಾ ವಿಶೇಷ ಉಪನ್ಯಾಸಕವನ್ನು ನೀಡಕ್ಕೆ ಹೋಗಿರ್ತೇನೆ. ನನಗೆ ಏನು ಅಂದ್ಕೊಂಡಿರ್ಬೇಕು ಎಲ್ಲವನ್ನ ಹೇಳಿ ಬರುವಂತಹ ಪ್ರಮೇಯದಲ್ಲಿ ನಾನು ಇರ್ತೇನೆ. ಬಟ್ ವಿಭಾಗದಲ್ಲಿ ನಾನು ವಿಶೇಷವಾಗಿ ವಿಭಾಗದ ಅಧ್ಯಕ್ಷನಾದ ಮೇಲೆ ಎಲ್ಲರನ್ನ ಕೇಳುವ ಪರಿಸ್ಥಿತಿ ಒಂದು ಕಡೆ, ಅದರ ಜೊತೆಗೆ ನಾನೇನೋ ತಯಾರಾಗಿ ಬಂದಿರುವಂತಹ ವಿಷಯಗಳನ್ನು ಅವರೊಂದಿಗೆ ಹೋಲಿಸಿ ಹೇಳುವಂತಹ ಒಂದು ವಿಪರ್ಯಾಸದ ವಿಶೇಷವಾಗಿರ್ತಕ್ಕಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕು ಹಾಕಿ ಬರುವಂತಹ ಒಂದು ಸಂದರ್ಭ. ಸೊ ಅದ್ರ ಪರವಾಗಿ ನನಗೆ ಹೆಮ್ಮೆ ಇದೆ. ನನ್ನ ಜೊತೆ ಮಾತಾಡಿರುವಂತಹ ಅಷ್ಟೂ ಆದರ್ಶ ಶಿಕ್ಷಕರು, ಅಂದ್ಕೊಳ್ತೀವಿ ಆದರ್ಶ ಅಂದರೆ ಏನು ಅಂತ ಡಿಫೈನ್ ಮಾಡೋದು ಕಷ್ಟ ಇದೆ. ಆದರೆ ಡೆಫಿನಿಷನ್ಸ್ ಏನೇ ಇರಲಿ ಅವರೆಲ್ಲರೂ ಆದರ್ಶ ಶಿಕ್ಷಕರೇ. ಇಷ್ಟು ವರ್ಷಗಳವರೆಗೆ ಸತತವಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿ ಮುಂದಿನ ಜನಾಂಗಕ್ಕೆ ಒಳ್ಳೆಯದಾಗಲಿ, ಒಳ್ಳೇದು ಮಾಡ್ಕೊಳ್ಳಿ ಅನ್ನುವಂತಹ ಹೇಳುವಂತಹ ಮಾತುಗಳಿದೆಯಲ್ಲ, ಅದು ಆದರ್ಶ ಶಿಕ್ಷಕನಿಗೆ ಪೂರಕವಾಗಿರುವಂಥ ಒಂದು ವಿಶೇಷಣೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ನೀವು ಆ ರೂಪಕದಲ್ಲಿ ನೋಡಿದ್ರೂ ಕೂಡ ಬೇರೆ ಎಲ್ಲವನ್ನ ತೆಗೆದಿಟ್ಟು ಅವರ ಆದರ್ಶ ಶಿಕ್ಷಕರೇ ಅಂತ ಆದರ್ಶವಾದ ಮಾತುಗಳನ್ನು ಆಡಿದ್ದೀರಿ. ವಿಶೇಷವಾಗಿ ಚಂದ್ರಶೇಖರ್ ಸರು ಸಮಾಜವನ್ನು ಮತ್ತು ಶಿಕ್ಷಣವನ್ನು ಒಟ್ಟುಗೂಡಿಸಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ರು. ನಿಮ್ಮಿಂದ ವಿಶೇಷವಾಗಿರ್ತಕ್ಕಂಥ ಅವಲೋಕನಾತ್ಮಕ ಉತ್ತರಗಳನ್ನು ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾದರು. ಅದರ ಅಡಿಯಲ್ಲಿ ಒಂದಿಷ್ಟು ಮತ್ತೆ ಪ್ರಶ್ನೆಗಳನ್ನು ಹಾಕಿದ್ರು. ಅದು ಮೋಸ್ಟ್ಲಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಈಗ ನೀವು ಕೊಡದೇ ಇದ್ದರೂ ಮುಂದಿನ ದಿನಗಳಲ್ಲಿ ಕೊಡೋದಕ್ಕೆ ಅಣಿಯಾಗ್ತೀರಿ ಅನ್ನುವಂತಹ ನಂಬಿಕೆ ನನಗೆ ಉಟ್ಕೊಂಡಿದೆ. ಹಾಗೆ ಪಾಟೀಲ್ ಸರು ವಿಶೇಷವಾಗಿ ಕುಟುಂಬ ಮತ್ತು ಶಿಕ್ಷಣವನ್ನು ಜೊತೆಗೂಡಿ ಹೇಗೆ ನೋಡಬೇಕಾಗಿದೆ ಮತ್ತು ಹೇಗೆ ಅದನ್ನು ನಿರ್ವಹಿಸಬೇಕಾಗಿದೆ ಅನ್ನುವಂತಹ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ನಿಲುವಿನಲ್ಲಿ ಹೇಳಿದರು. ಅವರ ಮೇಲೆ ಅದನ್ನು ಹಾಸ್ಯವನ್ನು ಮಾಡಿಕೊಂಡು ಅದು ಒಂದು ವಿಶೇಷವಾಗಿರ್ತಕ್ಕಂತಹ ಅಂಶವೇ ಸರಿ. ಅದರ ಜೊತೆಗೆ ಗೀತಾ ಮೇಡಮ್ ಅವರು ಕೂಡ ಸಾಕಷ್ಟು ನಿಲುವುಗಳನ್ನು, ತಮ್ಮ ಶಿಕ್ಷಕರ ಅನುಭವಗಳನ್ನು, ತಮ್ಮ ಋಣಿಯಾಗಿರುವಂತಹ ಅಂಶಗಳನ್ನು ತಮ್ಮ ಜೊತೆಗೆ ಹಂಚಿಕೊಂಡ್ರು. ಈ ಮೂರು ಅಂಶಗಳು, ಮೂರು ವ್ಯಕ್ತಿಗಳಿಂದ ಕಲೆ ಹಾಕಿರುವಂತಹ ಅಂಶಗಳನ್ನು ನೀವು ನೋಡ್ತಾ ಹೋದರೆ ಶಿಕ್ಷಕನಾಗೋದು ಅಂದರೆ ಅಷ್ಟು ಸರಳವಾಗಿರ್ತಕ್ಕಂಥದ್ದಲ್ಲ ಅನ್ನುವಂಥದ್ದು ನಿಮಗೆ ಮನವರಿಕೆ ಆಗಿರುತ್ತೆ. ನೀವು ಮನೆಯಲ್ಲೂ ಹೋರಾಟ ಮಾಡಬೇಕು, ನೀವು ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆಗಳಲ್ಲೂ ಕೂಡ ನೀವು ಹೋರಾಟವನ್ನು ಮಾಡಬೇಕು ಮತ್ತು ಅಣೆಗೊಳಿಸಬೇಕು. ಜೊತೆಗೆ ವ್ಯಾಪಕವಾಗಿ ನೋಡುವಂತಹ ಸಮಾಜ ದೃಷ್ಟಿಯಲ್ಲೂ ಕೂಡ ನೀವು ಹಾಗೆ ತಯಾರಿ ಮಾಡ್ಕೋಬೇಕು ಅನ್ನುವಂಥ ಅಂಶಗಳನ್ನು ಆ ಮೂರು ಮಹನೀಯರು ಬಹಳ ವಿಶೇಷವಾಗಿ ಹೇಳಿದ್ದಾರೆ. ವಿಶೇಷವಾಗಿ ಶಿಕ್ಷಕರು ಪ್ರಸ್ತುತ ಸಮಾಜದಲ್ಲಿ ಅಥವಾ ಪ್ರಸ್ತುತ ವಿದ್ಯಮಾನದಲ್ಲಿ ನೀವು ನೋಡಿದ್ರೆ ಇಟ್ಸ್ ಎ ಫಾಸ್ಟ್ ಪೇಸ್ಡ್ ಲೈಫ್ ಅಂತ ಹೇಳ್ತೀವಿ. ಯಾಕೆಂದರೆ ಪ್ರತಿಯೊಂದು ದಿನವೂ ಒಂದು ವಿಶೇಷವಾಗಿರ್ತಕ್ಕಂಥ ವಿದ್ಯಮಾನ ನಡೀತಾನೆ ಇರುತ್ತೆ. ಅದು ನಮ್ಮ ಶಿಕ್ಷಣ ರಂಗದ ಮೇಲೆ ಹೇಗೆ ಪ್ರಭಾವವನ್ನು ಬೀರ್ತಾ ಇದೆ ಮತ್ತು ನಾವು ಶಿಕ್ಷಕರಾಗಿ ಆ ವಿದ್ಯಮಾನಗಳನ್ನು ಯಾವ ರೀತಿಯಾಗಿ ಅವಲೋಕನ ಮಾಡಬೇಕಾಗಿದೆ ಮತ್ತು ಅದನ್ನು ಪರಿಹರಿಸಬೇಕಾಗಿದೆ ಅನ್ನುವಂತಹ ಚಿಂತನೆಗಳನ್ನು ಮಾಡುವಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅದಕ್ಕೆ ಒಂದು ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ನಮಗೆ ಚಾಲೆಂಜ್ ಆಗಿ ಬರ್ತಾ ಇದೆ. ಟೀಚರ್ಸ್ ಇರದೇ ಇದ್ರೂ ಪರವಾಗಿಲ್ಲ, ಜಾಣತನ ಇರದೇ ಇದ್ರೂ ಪರವಾಗಿಲ್ಲ, ಒಂದು ಮಷಿನ್ ನಮಗದು ಸಹಾಯ ಮಾಡುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಹೇಗೆ ಒಳ್ಳೆಯ ಶಿಕ್ಷಕರಾಗಿರಬೇಕು ಅನ್ನೋದು
ಯೋಚಿಸಬೇಕಾಗಿದೆ. ಜೊತೆಗೆ ಇಡೀ ಪ್ರಪಂಚ ಈಗಿನ ವಿದ್ಯಮಾನದಲ್ಲಿ ಹೇಳ್ತಾ ಇರೋದು ಏನು ಅಂದರೆ, ಸೋಷಿಯಲ್ ಇಮೋಷನಲ್ ಲರ್ನಿಂಗ್ ಈಸ್ ದ ನೀಡ್ ಆಫ್ ದ ಆರ್ ಅಂತ ಹೇಳ್ತಾರೆ. ಸಾಮಾಜಿಕ ಮತ್ತು ಭಾವನಾತ್ಮಕ ಕಲಿಕೆಯಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸ್ಕೊಳ್ಳದೇ ಇದ್ರೆ ಆ ಕಲಿಕೆ ಈಗಿನ ಸಮಾಜಕ್ಕೆ, ಈಗಿನ ಪ್ರಪಂಚಕ್ಕೆ ಪೂರಕವಾದಂಥ ಕಲಿಕೆ ಅಲ್ಲ ಅಂತ. ಹಾಗಿದ್ರೆ ಸಾಮಾಜಿಕ ಭಾವನಾತ್ಮಕ ಕಲಿಕೆ ಅಂದ್ರೆ ಏನು? ಒಂದು, ನಿಮ್ಮ ಕಲಿಕೆ ಬರೀ ನೀವೊಬ್ಬರೇ ಕಲಿಯೋದಲ್ಲ, ಅದು ಸಾಮಾಜಿಕವಾತ್ಮಕವಾಗೂ ಇರಬೇಕು. ಅಂದರೆ ಎಲ್ಲರೊಂದಿಗೆ ಒಳಗೊಂಡು ಕಲಿಯುವಂತಹ ಪರಿಸ್ಥಿತಿಯಲ್ಲಿ ನೀವು ಇರಬೇಕು. ಜೊತೆಗೆ ನೀವು ಕಲಿತಂತಿರುವಂತಹ ಅಂಶ ಇಡೀ ಸಮಾಜಕ್ಕೆ ಪೂರಕವಾಗಿರಬೇಕು. ಕಲಿಯೋದು ಸಮಾಜದಿಂದ, ಕಲಿಸಬೇಕಾಗಿರೋದು ಸಮಾಜದಿಂದ. ಅದು ಸಾಮಾಜಿಕವಾಗಿರುವಂತಹ ಕಲಿಕೆ. ಭಾವನಾತ್ಮಕವಾದ ಕಲಿಕೆ ಅಂದ್ರೆ ಏನು? ಭಾವನೆಗಳು ಬೆರ್ತಿರ್ಬೇಕು ನಿಮ್ಮ ಕಲಿಕೆಯಲ್ಲಿ. ಇಷ್ಟು ವರ್ಷ ನಾವೇನ್ ಮಾಡಿದ್ವಿ ತಪ್ಪು ಅಂದ್ರೆ ಭಾವನೆಗಳನ್ನ ಇಟ್ಕೊಳ್ಳದೆ ಕಲಿತಿದ್ದೀವಿ. ಎಷ್ಟೋ ಜನ ಶಿಕ್ಷಕರು ನಾನು 1 ಗಂಟೆ ಪಾಠ ಮಾಡಿ ಬಂದ್ರೆ ಸಾಕು, ನನ್ನ ಜವಾಬ್ದಾರಿ ಮುಗೀತು ಅಂತ ಬಹಳ ಸರಳವಾಗಿ ಹೇಳ್ತಾ ಇದ್ರು. ಕಲಿತಾರೋ ಬಿಡ್ತಾರೋ ನನಗೆ ಸಂಬಂಧ ಇಲ್ಲ ಅಂತ. ಆದರೆ ಈಗಿನ ಜನಾಂಗಕ್ಕೆ ಆ ಥರದ ಹೇಳಿಕೆಗಳು ಹೇಳೋದಕ್ಕೆ ಸೂಕ್ತವಾಗಿಲ್ಲ. ಈಗ ನಾವು ಹೇಳೋ ಹಾಗಿಲ್ಲ. ಯಾಕೆ ಅಂದರೆ, ಒಂದು ಕಡೆ ಫಾಸ್ಟ್ ಬೆಳೀತಾ ಇರುವಂತಹ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದೆ. ಶಿಕ್ಷಕರೇ ಬೇಡ ಅನ್ನುವಂತಹ ಮಟ್ಟಿಗೆ ನಾವು, ಅಥವಾ ಶಿಕ್ಷಕರೇ ಅಲ್ಲ, ಯಾವ ಸಂಬಂಧಗಳೂ ಬೇಡ ಅನ್ನೋ ಮಟ್ಟಿಗೆ ವಿದ್ಯಾರ್ಥಿಗಳು ಈಗಿದ್ದಾಗ ಶಿಕ್ಷಕರು ಎಲ್ಲ ಸಂಬಂಧಗಳು ಬೇಕು ಅನ್ನೋದನ್ನು ಕಲಿಸೋದಿದೆಯಲ್ಲ, ಅದು ಭಾವನಾತ್ಮಕ ಕಲಿಕೆಗೆ ಪೂರಕವಾಗಿರುವಂತಹ ಅಂಶ ಈಗ. ಹಾಗಾಗಿ ಆ ಎರಡೂ ಅಂಶಗಳನ್ನು ಇಟ್ಕೊಂಡು ನಾವು ಕಲಿಸಿದಾಗ ಮಾತ್ರ ನಾವು ಒಳ್ಳೆಯ ಶಿಕ್ಷಕರಾಗಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಒಳ್ಳೆಯ ಶಿಕ್ಷಕರಾಗಬೇಕು ಅಂದ್ರೆ ಒಳ್ಳೆಯ ಕಲಿಕಾಗಾರರಾಗಬೇಕು. ಪ್ರತಿಯೊಂದು ಕಲಿಕೆಯಲ್ಲಿ ನಾವು ಮೌಲ್ಯಮಾಪನವನ್ನು ಹೇಳ್ಕೊಡ್ತೇವೆ. ನೀವು ಏನೇ ಕಲಿಸಿ ತರಗತಿಯಲ್ಲಿ ಅದಕ್ಕೆ ಒಂದು ಪೂರಕವಾಗಿರುವಂತಹ ಮೌಲ್ಯಮಾಪನ ಚಟುವಟಿಕೆ ಇರಲೇಬೇಕು. ಹಾಗಿದ್ರೆ ನಾವು ಇಷ್ಟು ವರ್ಷಗಳಿಂದ ಶಿಕ್ಷಣದಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ಮೌಲ್ಯಮಾಪನ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಕೂಡ ಈಗಿನ ಸಮಾಜಕ್ಕೆ, ಈಗಿನ ಪ್ರಪಂಚಕ್ಕೆ ಮುಖ್ಯವಾಗಿರ್ತಕ್ಕಂಥ ಅಂಶ. ಈಗ ಸೈಕಾಲಜಿಸ್ಟ್ಗಳು ಮಾತಾಡ್ತಾ ಇದ್ದಾರೆ ಅದರ ಬಗ್ಗೆ, ಫಿಲಾಸಫರ್ಸ್ ಮಾತಾಡ್ತಾ ಇದ್ದಾರೆ. ಸೆಲ್ಫ್ ಇವಾಲ್ಯೂಯೇಷನ್ ಇಸ್ ದ ಬೆಸ್ಟ್ ಇವಾಲ್ಯೂಯೇಷನ್. ನನ್ನ ರ್ಯಾಂಕಿಂಗ್ ಚೆನ್ನಾಗಿರ್ಬೋದು, ನಾನು 300 ಪತ್ರಿಕೆಗಳು ಬರೆದಿರ್ಬೋದು, 1000 ಭಾಷಣಗಳನ್ನು ಮಾಡಿರ್ಬೋದು, 10 ವರ್ಷ 20 ವರ್ಷ ಪಾಠ ಮಾಡಿರ್ಬೋದು, ಆದರೆ ನನ್ನನ್ನು ನಾನು ಮೌಲ್ಯಮಾಪನ ಮಾಡಿಕೊಂಡಿದ್ದೇನೆಯೇ ಅನ್ನುವಂತಹ ಪ್ರಶ್ನೆ ಬಂದಾಗ ನಾನು ನಿಲ್ತೇನೆ. ಯಾಕಂದ್ರೆ ಸಾಕಷ್ಟು ಜನ ಟೀಚರ್ಸ್ಗಳು ನಾವು ಮಾಡ್ಕೊಂಡಿಲ್ಲ. ನೀವು ಮೌಲ್ಯಮಾಪನವನ್ನು ಮಾಡ್ಕೊಳ್ಳದಿದ್ರೆ ಬೆಳೆಯೋದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ. ಮೌಲ್ಯಮಾಪನ ಏನಕ್ಕೆ ಅಂದರೆ ಬರೀ ಎಷ್ಟು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತಲ್ಲ, ಏನನ್ನ ಬಿಟ್ಟಿದ್ದೀವಿ ಅನ್ನೋದು, ಏನನ್ನ ಮರೆತಿದ್ದೀವಿ ಅನ್ನೋದು. ಆ ಮರೆವು ಬಿಟ್ಟಿರುವಂತಹ ಅಂಶಗಳನ್ನು ನಾನು ಮತ್ತೆ ಹೆಕ್ಕಿ ತೆಗೆದು ಮುಂದಿನ ದಿನಮಾನಗಳಲ್ಲಿ ಬಳಸ್ಕೊಳ್ಳೋದಿದೆಯಲ್ಲ, ಅದು ಸೆಲ್ಫ್ ಇವ್ಯಾಲ್ಯೂಯೇಷನ್ಗೆ ಸಾಧನವಾಗುತ್ತೆ. ಹಾಗಾಗಿ ಸೈಕಾಲಜಿಸ್ಟ್ಗಳು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಸೆಲ್ಫ್ ರಿಫ್ಲೆಕ್ಷನ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ಎವ್ರಿ ಇಂಡಿವಿಜುವಲ್ ಆಫ್ ದಿಸ್ ಜನರೇಷನ್ ಅಂತ ಹೇಳ್ತಾ ಇದ್ದಾರೆ. ನೀವು ಮೊದಲೊಬ್ಬ ಮನುಷ್ಯನಾಗಬೇಕು ಅಂದ್ರೆ ಸೆಲ್ಫ್ ರಿಫ್ಲೆಕ್ಷನ್ ನೀವು ಮಾಡ್ಕೊಳ್ಳೇಬೇಕು. ಸೆಲ್ಫ್ ರಿಫ್ಲೆಕ್ಷನ್ ಅಂದ್ರೆ ಏನು? ಇಟ್ ಈಸ್ ದ ಇವ್ಯಾಲ್ಯೂಯೇಷನ್ ಆಫ್ ಅವರ್ ಓನ್ ಇಮೋಷನ್ಸ್, tendencies and behavior which I performed in the day-to-day life situation. ದಿನನಿತ್ಯದ ಸನ್ನಿವೇಶಗಳಲ್ಲಿ ನಾನು ನನ್ನ ವರ್ತನೆಗಳನ್ನು, ನನ್ನ ಇಂಟೆನ್ಷನ್ಸ್ಗಳನ್ನು ಹೇಗೆ ನಾನು ಮೌಲ್ಯಮಾಪನ ಮಾಡ್ಕೊಂಡಿದ್ದೀನಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮೌಲ್ಯಮಾಪನ ಮಾಡಿಕೊಂಡಾಗ ತಪ್ಪುಗಳೇನಾದರೂ ಇದ್ದರೆ ಅದನ್ನು ಸರಿಪಡಿಸಿಕೊಳ್ಳುವಂಥ ಒಂದು ಅವಕಾಶ ಆಗುತ್ತೆ. ಹಾಗಾಗಿ ಸೆಲ್ಫ್ ರಿಫ್ಲೆಕ್ಷನ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ಇದಕ್ಕೆ ಪೂರಕವಾಗಿರುವಂಥ ಒಬ್ಬ ದೊಡ್ಡ ಫಿಲಾಸಫರ್ ಮತ್ತು ಸೈಕಾಲಜಿಸ್ಟ್ ನನ್ನ ಹೆಸರು ಹೇಳಲೇಬೇಕೀಗ, ವಿಲಿಯಂ ಜೇಮ್ಸ್ ಅಂತ. ಓದಬೇಕು ನೀವು ಅವ್ರ ಬಗ್ಗೆ. ಹಿ ಹ್ಯಾಸ್ ರಿಟನ್ ಎ ವಂಡರ್ಫುಲ್ ಬುಕ್, ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ ಅಂತ. ಈಗಿಲ್ಲ ಅವರು ಆ್ಯಕ್ಚುಲಿ. ಅವ್ರು ಹೇಳ್ತಾರೆ, ಇಡೀ ಸೆಲ್ಫ್ ಅನ್ನುವಂತಹ ಪರಿಕಲ್ಪನೆ ಇದೆಯಲ್ಲ, ಅದು ಚಿತ್ರಣದ 2 ರೂಪಗಳು ನೋಡ್ಬೇಕು ನೀವು ಅಂತ. ಒಂದು ಮೀ, ಇನ್ನೊಂದು ಆಯ್. ಎರಡೂ ನನಗೆ ಸಂಬಂಧಪಟ್ಟಿದೆ. ಮೀ ಅನ್ನುವಂಥದ್ದು ನಾನು ಏನೆಲ್ಲ ಮಾಡಿದೆ ಅನ್ನುವುದಕ್ಕೆ ಸಂಬಂಧಪಡುತ್ತೆ. ಓನ್ಲಿ ದ ಎಕ್ಸ್ಪೀರಿಯನ್ಸಸ್ ವಿಚ್ ಐ ಹ್ಯಾವ್ ಡನ್ ಆರ್ ರಿಲೇಟೆಡ್ ವಿತ್ ಮೀ. ಬಟ್ ಐ ಈಸ್ ರಿಲೇಟೆಡ್ ವಿತ್ ದ ಸೆಲ್ಫ್ ಕಾನ್ಷಿಯಸ್ನೆಸ್. ನಮ್ಮ ಸೆಲ್ಫ್ ಕಾನ್ಷಿಯಸ್ಗೆ ಸಂಬಂಧಪಟ್ಟಿರೋದು ಆಗಿರುತ್ತೆ. ಹಾಗಾಗಿ ಎಂಫಿರಿಕಲ್ ಹೇಳ್ತೀವಲ್ಲ, 30 ವರ್ಷ ಸೇವೆ ಸಲ್ಲಿಸಿದೆ, 500 ಪೇಪರ್ ಬರದೆ ಅಂತ ಹೇಳುವಂಥದ್ದು ಮೀ. ಬಟ್ ನನ್ನನ್ನು ನಾನು ಊರೇ ಹಚ್ಕೊಂಡು ನನ್ನ ಸೆಲ್ಫ್ ಕಾನ್ಷಿಯಸ್ ಬಗ್ಗೆ ಮಾತಾಡೋದಲ್ಲ, ಅದು ಆಯ್ ಆಗುತ್ತೆ. ಹಾಗಾಗಿ ಆ 2 ಎಲಿಮೆಂಟ್ಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈಗಿನ ಪ್ರಪಂಚಕ್ಕೆ ಬೇಕಾಗಿರೋದು. ವಿ ಆರ್ ಆಲ್ ಬಿಹೈಂಡ್ ದಿಸ್ ನಂಬರ್. ಬರೀ ನಂಬರ್ ಮೀ ಇಂದ ಹಿಂಗೆ ಹೋಗ್ತಾ ಇದೀವಿ ನಾವು. ಆ್ಯಕ್ಚುಲಿ ಆಯ್ ಬಿಟ್ಟುಬಿಟ್ಟಿದ್ದೀವಿ. ಯಾಕೆ ಆ ಸೆಲ್ಫ್ ರಿಫ್ಲೆಕ್ಷನ್ ಮುಖ್ಯ ಆಗುತ್ತೆ? ಯು ಟೇಕ್ ಎನಿ ರಿಲಿಜನ್, ನಿಮ್ಗೆ ಧಾರ್ಮಿಕವಾಗೂ ಹೇಳ್ಕೊಡ್ತೀನಿ ನಾನು. ಆ್ಯಕ್ಚುಲಿ ಸೈಕಾಲಜಿಕಲ್ ಆಗಿ ಧಾರ್ಮಿಕ, ಯು ಟೇಕ್ ಹಿಂದೂಯಿಸಮ್, ಸೆಲ್ಫ್ ರಿಫ್ಲೆಕ್ಷನ್ ಇದೆ. ನೀವು ಮಾಡುವಂತಹ ಪೂಜೆ ಇದೆಯಲ್ಲ, ಪೂಜೆ ಬರೀ ದೇವಸ್ಥಾನಕ್ಕೆ ಹೋಗಿ ಗಂಟೆ ಹೊಡೆದು
ತೆಂಗಿನಕಾಯಿ ಹೊಡ್ಕೊಂಡ್ಬರೋದಲ್ಲ, ಅಲ್ಲಿ ಕೂತ್ಕೊಂಡು ನಾನು ಯೋಚನೆ ಮಾಡಬೇಕು, ವಾಟ್ ಐ ಹ್ಯಾವ್ ಡನ್ ರಾಂಗ್ ವಿತ್ ಮೈ ಸೆಲ್ಫ್, ವಿತ್ ಅದರ್ಸ್, ವಿತ್ ದ ಫ್ಯಾಮಿಲಿ, ವಿತ್ ದ ಸೊಸೈಟಿ. ದಿಸ್ ಈಸ್ ವಾಟ್ ಸೆಲ್ಫ್ ರಿಫ್ಲೆಕ್ಷನ್ ಇಸ್. ಬುದ್ಧಿಸಮ್ ಅಂತ ತಗೊಳ್ಳಿ, ಇಟ್ ಈಸ್ ಆಲ್ಸೋ ಎ ಕೈಂಡ್ ಆಫ್ ಸೆಲ್ಫ್ ರಿಫ್ಲೆಕ್ಷನ್ ವಿಚ್ ಟಾಕ್ಸ್ ಅಬೌಟ್ ಯುವರ್ ಸೆಲ್ಫ್. ಬುದ್ಧಿಸಮ್ ಹೇಳುತ್ತೆ, ನಿಮ್ಮ ರಿಫ್ಲೆಕ್ಷನ್ಸ್ಗಳನ್ನು ಜಡ್ಜ್ಮೆಂಟ್ ಮಾಡಕ್ಕೆ ಹೋಗಬೇಡಿ. ಡೋಂಟ್ ಜಡ್ಜ್ ಯುವರ್ ಸೆಲ್ಫ್ ಯು ಆರ್ ಎ ಗುಡ್ ಆರ್ ಬ್ಯಾಡ್, ಜಸ್ಟ್ ರಿಫ್ಲೆಕ್ಟ್ ಆನ್ ದಟ್. ಕ್ರಿಶ್ಚಿಯಾನಿಟಿ ಹೇಳುತ್ತೆ, ಇಟ್ ಈಸ್ ದ ಕಮ್ಯುನಿಕೇಶನ್ ಬಿಟ್ವೀನ್ ಯು ಅಂಡ್ ಗಾಡ್. ಸಿ, ದಟ್ ಈಸ್ ವಾಟ್ ಸೆಲ್ಫ್ ರಿಫ್ಲೆಕ್ಷನ್ ಇಸ್. ಈವನ್ ಇಸ್ಲಾಂ ಟಾಕ್ಸ್ ಅಬೌಟ್ ದಟ್. ಮಹಾದರಸು ಅಂತ ಹೇಳ್ತೀವಿ ಆಕ್ಚುಲಿ. ಇಸ್ಲಾಂ ಟಾಕ್ಸ್ ಅಬೌಟ್ ದಟ್. What intentions are had in doing those activities. So in every sphere of life we find the self-reflection, but the big thing is we have not concentrated on that. ಎಲ್ಲ ಧರ್ಮಗಳಲ್ಲೂ ಇದೆ, ಬಟ್ ಮರೆತು ಬಿಟ್ಟಿದ್ದೀವಿ ನಾವು. ನಾನು ಯಾಕೆ ಇದನ್ನು ಶಿಕ್ಷಣ ಕಲಿಸ್ತಾ ಇದ್ದೀನಿ ಅಂದರೆ, ನಾವು ಯಾವ ಧರ್ಮ ಬೇಕಾದರೂ ಪಾಲನೆ ಮಾಡಲಿ, ಆ ಎಲ್ಲ ಧರ್ಮಗಳು ಹೇಳ್ಕೊಟ್ಟಿರೋದು ನನ್ನನ್ನು ನನ್ನೊಂದಿಗೆ ಹೋಲಿಕೆ ಮಾಡಿ ಮೌಲ್ಯಮಾಪನ ಮಾಡಿಕೊಳ್ಳುವಂಥ ಕೆಲಸವನ್ನು ಪ್ರತಿಯೊಬ್ಬ ವ್ಯಕ್ತಿ ಮಾಡಲೇಬೇಕು. ಮಾಡಿದಾಗ ಮಾತ್ರ ನಾವೇನು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ನಾವು ಪ್ರಪಂಚದಲ್ಲಿ ಎಲ್ಲರೊಂದಿಗೆ ಬಹಳ ವೇಗವಾಗಿ ಮಾತನಾಡೋದನ್ನು ಕಲ್ತ್ಬಿಟ್ಟಿದ್ದೀವಿ. ವಿದಿನ್ ನೋ ಟೈಮ್ ಐ ಕ್ಯಾನ್ ಟಾಕ್ ವಿತ್ ಎನಿಬಡಿ ಇನ್ ದ ವರ್ಲ್ಡ್, ಬಟ್ ಐ ಫೇಲ್ ಟು ಟಾಕ್ ವಿತ್ ಮೈ ಸೆಲ್ಫ್. ನನ್ನನ್ನು ನಾನು ಮಾತನಾಡಿಸಿಕೊಂಡು ಎಷ್ಟು ವರ್ಷಗಳಾಗಿದೆಯೋ ನನಗೆ ಗೊತ್ತೇ ಇಲ್ಲ. ಅಟ್ಲೀಸ್ಟ್ ದಿನಕ್ಕೆ ಒಂದು 2 ನಿಮಿಷನಾದರೂ ನಿಮ್ಮನ್ನು ನೀವು ಮಾತನಾಡೋದನ್ನು ಕಲ್ತ್ಕೊಳ್ಳಿ. ಹೌ ಟು ಡೂ ಇಟ್ ಇಸ್ ಎ ಚಾಲೆಂಜ್. ಹೇಗೆ ಮಾತಾಡ್ಕೋಬೇಕಾಗಿದ್ರೆ, ಎಸ್, ಎಟ್ ದ ಎಂಡ್ ಆಫ್ ದ ಡೇ ಬಿ ಕೂಲ್ ಆ್ಯಂಡ್ ಆಸ್ಕ್ ದ ಕ್ವಶನ್ಸ್ ಟು ಯೋರ್ ಸೆಲ್ಫ್, ವಾಟ್ ಯು ಹ್ಯಾವ್ ಡನ್ ಟುಡೇ. ನೀವೇನು ಮಾಡಿದ್ದೀರಿ, ಮಾಡಿರೋ ಕೆಲಸಗಳಲ್ಲಿ ಯಾರಿಗಾಗಿ ಮಾಡ್ರಿ, ನಿಮಗಾಗೋ ಬೇರೆಯವ್ರಿಗಾಗೋ, ಬೇರೆ ಏನು ಒಳ್ಳೇದಾಯ್ತದೆ ಆ್ಯಕ್ಚುಲಿ, ಇನ್ನೂ ಏನಾದರೂ ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯತೆ ಇತ್ತು ಅದರಲ್ಲಿ. ಈ ಥರದ ಓಪನ್ ಎಂಡೆಡ್ ಕ್ವಶನ್ಸ್ಗಳು ಬೇಕು. ಸಾಧ್ಯವಾದರೆ ಬರವಣಿಗೆಯನ್ನು ಮಾಡಿ. ವಿ ಕಾಲ್ ಇಟ್ ಆಸ್ ಸೆಲ್ಫ್ ರಿಫ್ಲೆಕ್ಷನ್ ಡೈರಿ. ನಾವು ಚಿಕ್ಕವರಿದ್ದಾಗ ಬರೆಸ್ತಾ ಇದ್ರು ಶಾಲೆಗಳಲ್ಲಿ ಹೇಳಿ, ಪ್ರತಿದಿನ ನೀವು ಮಾಡಿರುವಂಥ ಒಳ್ಳೆ ಕೆಲಸಗಳನ್ನು ಬರೀರಿ ಅಂತಿದ್ರು. ನಾವು ಅದನ್ನೇ ಬರೀಬೇಕು ಅಂದ್ಕೊಂಡಿದ್ವಿ ಆ್ಯಕ್ಚುಲಿ. ಈಗ ಅರ್ಥ ಆಗ್ತಾ ಇದೆ ಅದು. ದಟ್ ಈಸ್ ಫಿಲಾಸಫಿ, ದಟ್ ಈಸ್ ಸೈಕಾಲಜಿ, ದಟ್ ಈಸ್ ಹೌ ಇಂಡಿವಿಜುವಲ್ಸ್ ಕ್ಯಾನ್ ಬಿಕಮ್ ಬೆಟರ್ ಡೇ ಬೈ ಡೇ. ಆ್ಯಂಡ್ ಲಿವಿಂಗ್ ಮೈಂಡ್ಫುಲ್ನೆಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನದು ಮೈಂಡ್ಫುಲ್ನೆಸ್ ಅಂದರೆ? ಲಿವಿಂಗ್ ಇನ್ ದ ಪ್ರೆಸೆಂಟ್. ಅದನ್ನು ಮರ್ತು ಬಿಟ್ಟಿದ್ದೀವಿ ನಾವು. ಇಲ್ಲ ಹಿಂದಿನ ಅಂಶಗಳು ತೊಗೊಂಡು ಕೂತ್ಕೊಂಡಿರ್ತೀವಿ, ಇಲ್ಲ ಮುಂದೆ ಏನು ಮಾಡಬೇಕು ಅನ್ನೋ ತೊಗೊಂಡು ಕೂತ್ಕೊಂಡಿರ್ತೀವಿ. ಇವತ್ತಿನ ಅಂಶ ಇವತ್ತಿಗೆ ನಾನು ಎಂಜಾಯ್ ಮಾಡೋದನ್ನು ಕಲಿತೇ ಇಲ್ಲ ನಾವು. ಸೊ ದೀಸ್ ಆರ್ ದ ಆಸ್ಪೆಕ್ಟ್ಸ್ ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎ ಟೀಚರ್. ಇಫ್ ಯು ಡೂ ಇಟ್, ನೀವು ಹೇಳಿದ್ರೆ ಆ್ಯಕ್ಚುಲಿ ನೀವು ಮಾಡಿದರೆ ಮಾತ್ರ ವಿದ್ಯಾರ್ಥಿಗಳಿಗೆ ಹೇಳ್ಕೊಡೋಕ್ಕೆ ಸಾಧ್ಯತೆ ಇದೆ. ಎಕ್ಸಾಕ್ಟ್ಲಿ, ಯು ಡೂ ಇಟ್, ಯು ಪ್ರಾಕ್ಟೀಸ್ ಇಟ್, ಸೊ ದಟ್ ಯು ಕ್ಯಾನ್ ಪ್ರೀಚ್ ಆ್ಯಂಡ್ ಪ್ರಾಕ್ಟೀಸ್ ಬೈ ಯರ್ ಸ್ಟೂಡೆಂಟ್ಸ್ ಆಲ್ಸೋ. ಸೊ ಈ ಥರದ ವಿದ್ಯಮಾನಗಳು ಮಾಡಿದಾಗ ಮಾತ್ರ ಬೋಧನೆ ಅನ್ನುವಂಥದ್ದು ನಾವು ಪೂಜ್ಯ ಭಾವನೆಯಿಂದ ನೋಡೋದಕ್ಕೆ ಸಾಧ್ಯತೆ ಇದೆ. ಅನ್ಲೆಸ್ ಯು ಫೀಲ್ ಟೀಚಿಂಗ್ ಆಸ್ ಅ ವರ್ಷಿಪ್, ಯು ಕ್ಯಾನಾಟ್ ವರ್ಷಿಪ್. ಯು ಕ್ಯಾನಾಟ್. ಅದಕ್ಕೆ ಅವ್ರು ಹೇಳಿದ್ರು ಆ್ಯಕ್ಚುಲಿ, ಇವತ್ತೆಲ್ಲರೂ ಎಷ್ಟು ಚೆನ್ನಾಗಿ ತಯಾರಾಗಿ ಬಂದಿದ್ದೀವಿ ಅಂದರೆ, ಇದು ಎಲ್ಲರೊಂದಿಗೆ ನಾನು ಎಂಜಾಯ್ ಮಾಡುವಂಥ ಒಂದು ಪ್ರಕ್ರಿಯೆ, ಜೊತೆಗೆ ಎಲ್ಲರನ್ನ ನನ್ನನ್ನು ನೋಡಿ ಖುಷಿ ಪಡಲಿ ಅನ್ನುವಂಥ ಇನ್ನೊಂದು ಪ್ರಕ್ರಿಯೆ ಇದೆ. ಸಿ ಹೌ ಬ್ಯೂಟಿ ಇಟ್ ಈಸ್. ನಾವೊಬ್ರು ತುಂಬ ಚೆನ್ನಾಗಿ ಕಾಣೋ ಹಾಗೆ ಬರ್ತೀವಿ ಅಂದರೆ ನನ್ನೊಬ್ಬನಿಗೆ ಅಷ್ಟೇ ಅಲ್ಲ, ಅದು ಎಲ್ಲರೂ ನೋಡಿದಾಗ ಅವ್ರು ಖುಷಿ ಪಡಲಿ ಅನ್ನುವಂಥ ಭಾವನೆ. ಈ ಭಾವನೆ ಟೀಚಿಂಗಲ್ಲೂ ಬರಬೇಕು. ಎವ್ರಿ ಚೈಲ್ಡ್ ಹ್ಯಾಸ್ ಟು ಎಂಜಾಯ್ ಯುವರ್ ಟೀಚಿಂಗ್. ಎವ್ರಿ ಚೈಲ್ಡ್ ಹ್ಯಾಸ್ ಟು ಎಂಜಾಯ್ ಯುವರ್ ಡ್ರೆಸ್. ಎವ್ರಿ ಚೈಲ್ಡ್ ಹ್ಯಾಸ್ ಟು ಎಂಜಾಯ್ ಯುವರ್ ಲ್ಯಾಂಗ್ವೇಜ್, ಯುವರ್ ಕಂಪ್ಯಾಷನ್. ನೀವು ತೋರಿಸುವಂಥ ಪ್ರೀತಿ, ಕರುಣೆ, ಮಮತೆ ಇದೆಯಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿ ಕ್ಲಾಸ್ ರೂಮಲ್ಲಿ ಎಂಜಾಯ್ ಮಾಡಬೇಕ್ರಿ. ಅದು ಟೀಚಿಂಗ್. ದಟ್ ಈಸ್ ದ ರೀಸನ್ ವೈ ವಿ ರಿಕ್ವೈರ್ ಸೆಲ್ಫ್ ರಿಫ್ಲೆಕ್ಷನ್. ಸೊ ಹಾಗಾಗಿ ಆ ಥರದ ಟೀಚರ್ಸ್ಗಳು ನಾವು ಆಗೋಣ. ಪ್ರತಿಯೊಬ್ಬ ವಿದ್ಯಾರ್ಥಿನ ಪ್ರೀತಿಸೋಣ, ತರಗತಿಯಲ್ಲಿ ಜೀವಿಸೋಣ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೇಳಿದ್ರೆ ಆ್ಯಕ್ಚುಲಿ ಎಸ್, ಹೌ ಬೆಸ್ಟ್ ಯು ಲಿವ್ ಇಸ್ ಇಂಪಾರ್ಟೆಂಟ್. ಅಟ್ ದ ಎಂಡ್ ಆಫ್ ದ ಡೇ ನನಗೆ ಈಗ ಒಂಥರ ಬೇಜಾರಾಗುತ್ತೆ ಆ್ಯಕ್ಚುಲಿ. ಪ್ರಾಬ್ಲಿ ದಿಸ್ ವುಡ್ ಬಿ ಮೈ ಲಾಸ್ಟ್ ಪ್ರೆಸಿಡೆನ್ಷಿಯಲ್ ರಿಮಾರ್ಕ್ ಇನ್ ದ ಡಿಪಾರ್ಟ್ಮೆಂಟ್, ಬಿಕಾಸ್ ನೆಕ್ಸ್ಟ್ ಪಾಟೀಲ್ ಸರ್ ವಿಲ್ ಕಮ್ and after that Geeta madam will come in the department and with these colleagues, quotation with these colleagues. ನೆಕ್ಸ್ಟ್ ಅವ್ರು ಆಗ್ತಾರೆ. ಅವ್ರು ಆದ್ಮೇಲೆ ನಾನು ಒಬ್ಬರೇ ಇರ್ಬೋದೇನೋ, ಬಟ್ ಅವ್ರು ಇರಲ್ಲ. ಮೋಸ್ಟ್ಲಿ ಅವಾಗ ನಾನು ಪ್ರೆಸಿಡೆನ್ಸಿಯಲ್ ರಿಮಾರ್ಕ್ ಹೇಳ್ಬೇಕಾದ್ರೆ ಹೇಳ್ತೀನಿ ಅದನ್ನು. ಮೋಸ್ಟ್ಲಿ ನಾನು 2.5 ವರ್ಷದ ಹಿಂದಡೆ ಈ ಥರ ಇದ್ರು, ಈಗ ಇಲ್ಲ ಅನ್ನುವಂಥ ಕೊರಗಿರುತ್ತೆ. ದಿಸ್ ಈಸ್ ವಾಟ್ ಅ ಮ್ಯಾನ್ ಹ್ಯಾಸ್ ಟು ಡೂ. ಒಬ್ಬ ವ್ಯಕ್ತಿಗೆ ಬದುಕಬೇಕಾದ್ರೆ ಯಾರ ಜೊತೆ ಬದುಕ್ತಾ ಇದ್ದೀನಿ, ಹ್ಯಾಗೆ ಬದುಕ್ತಾ ಇದ್ದೀನಿ,
ಅವ್ರು ಇರ್ಲಾರ್ದಾಗ ನನ್ನ ಜೀವನ ಹೇಗಿರುತ್ತೆ, ಇದ್ದಾಗ ಏನು ವಿಜೃಂಭಣೆ ಇರುತ್ತೆ ಅನ್ನುವ ಪರಿಜ್ಞಾನವೂ ಕೂಡ ಒಬ್ಬ ವ್ಯಕ್ತಿಗಿದ್ರೆ ಖಂಡಿತವಾಗ್ಲೂ ಆ ವ್ಯಕ್ತಿ ಇನ್ನೊಬ್ಬರಿಗೆ ತಪ್ಪನ್ನ ಮಾಡಲ್ಲ, ಆ ವ್ಯಕ್ತಿ ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸಲ್ಲ, ಆ ವ್ಯಕ್ತಿ ಎಲ್ಲರೊಂದಿಗೆ ಸಂತೋಷವಾಗಿರುತ್ತೆ. ಎಲ್ಲರಿಗೂ ವಯಸ್ಸಾಗಿ ಆಗುತ್ತೆ, ಎಲ್ಲರಿಗೂ ಸಮಯ ಮುಗಿದು ಹೋಗಿ ಹೋಗುತ್ತೆ. ಆದರೆ ಆ ಸಮಯದಲ್ಲಿ ನಾನು ಎಷ್ಟು ಒಳ್ಳೆಯವನಾಗಿದ್ದೆ ಎಲ್ಲರ ಜೊತೆ ಅನ್ನೋದೇ ಮುಖ್ಯ. ಬೇರೆಯವ್ರು 100 ಜನ ಹೇಳಿ, 1000 ಜನ ಹೇಳಿ, ಬಟ್ ನಾನೇನು ಅನ್ಕೊಂತೀನಿ ಅನ್ನೋದು ಬಹಳ ಮುಖ್ಯ. ಸೊ ಹಾಗಾಗಿ ಆ ಥರದ ಸೆಲ್ಫ್ ರಿಫ್ಲೆಕ್ಟಿವ್ ಆಕ್ಟಿವಿಟೀಸ್ಗಳನ್ನು ಹೆಚ್ಚಾಗಿ ಮಾಡಿ. ಆ್ಯಂಡ್ ಟೀಚರ್ಸ್ ಮಸ್ಟ್ ಬಿ ಬೆಸ್ಟ್ ಪ್ರಾಕ್ಟೀಸಸ್ ಆಫ್ ಸೆಲ್ಫ್ ರಿಫ್ಲೆಕ್ಷನ್, ಇದೇ ವರ್ಲ್ಡ್ ಹೇಳ್ತಾ ಇದೆ. ಹಾಗಾಗಿ ಅವರು ಹೇಳಿರೋ ಅಷ್ಟೂ ಅಂಶಗಳು ನನಗೆ ಗಮನಕ್ಕೆ ಬಂದಿದ್ದೇನು ಅಂದರೆ ದೇ ಹ್ಯಾವ್ ಸೆಲ್ಫ್ ರಿಫ್ಲೆಕ್ಟೆಡ್. ಅವರಷ್ಟು ಅವ್ರ ಜೀವನದ ಭಾಗಗಳನ್ನು ಎತ್ತಿ ಹೇಳಿದ್ರು ಆ್ಯಕ್ಚುಲಿ ವಾಟ್ ದೇ ಫೆಲ್ಟ್, ಹೌ ದೇ ಫೆಲ್ಟ್. ಸೊ ಈ ಥರದ ಅನುಭವಗಳ ಮುಖಾಂತರ ನಮ್ಮ ಏನು ಈ ಕಾರ್ಯಕ್ರಮ ಇದೆ, ವಿಶೇಷವಾಗಿರ್ತಕ್ಕಂಥ ಭಾವ ಸಮಾಗಮ, ನಮ್ಮೆಲ್ಲರ ಭಾವನೆಗಳು ನಿಮ್ಮ ಭಾವನೆಗಳೊಂದಿಗೆ ಬೆರ್ತಿವೆ ಅಂತ ನಾನು ಭಾವಿಸ್ತೀನಿ. ಆ ಭಾವನೆಗಳು ಅಲ್ಲೇ ನಿಲ್ಲೋದು ಬೇಡ, ಮುಂದೆ ಇನ್ನೂ ಸಾಕಷ್ಟು ಭಾವಗಳಿಗೆ ರೂಪಗೊಳ್ಳಿ ಅಂತ ನಾನು ಹೇಳ್ತಾ ಅವಕಾಶ ಕೊಟ್ಟಿರುವಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಈ ಸಂಘದಿಂದ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಆಗಲಿ. ಮತ್ತೆ ಬಹಳ ಉತ್ಕೃಷ್ಟವಾಗಿ ಆಯೋಜನೆ ಮಾಡಿರುವಂತಹ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಥ್ಯಾಂಕ್ ಯು.